ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೌದು, ವರಲಕ್ಷ್ಮಿ ಯಾಕೆ ಸುಳ್ಳು ಹೇಳ್ತಾಳಮ್ಮ? ಅವಳು ನಮ್ಮದನ್ನೇ ನಂಬ್ಕೊಂಡ್ಬಂದಿದ್ದಾಳೆ. ಇಲ್ಲೇ ಬಾಳ್ ಬದುಕಬೇಕು ಅಂತ ಆಸೆ ಇಟ್ಕೊಂಡಿದ್ದಾಳೆ. ಲೇ ಇಂದ್ರ, ವರಲಕ್ಷ್ಮಿ ನಮ್ಮನೆ ಬೆಳಕು, ನಮ್ಮನೆ ಬೆಳಗೋ ಮಹಾಲಕ್ಷ್ಮಿ ಕಡೆ ಅಂತ ಅದ್ರಲ್ಲಿ ಇವಳಿಂತ ಕೆಲಸ ಮಾಡ್ತಾಳ? ಇದೆಲ್ಲ ಗೊತ್ತಿಲ್ಲದೆ ಆಗಿರೋದ್ ಕಣೆ. ಹೌದು ರೀ, ನೀವ್ ಹೇಳ್ತಿರೋದು ಸರಿಯಾಗಿದೆ. ಪಾಪ ಅಂಬೆಗಾಲಿಡೋ ಮಗು ಯಾವುದು ಗೊತ್ತಾಗಲ್ಲ ಇವಳಿಗೆ, ಅಲ್ವಾ? ನಿಮ್ಗೆಲ್ಲ ಮಂಕು ಬುದ್ಧಿ ಎರಚಿದಾಳೆ. ಇಲ್ಲ 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 ಇಲ್ಲ, ನಿಮ್ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ನಿಮ್ಗೆ ಇವಳೇ ಮುಖ್ಯ ತಾನೆ. ಇವಳೇ ಈ ಮನೇಲಿರ್ಲಿ, ನಾನ್ ಮನೆ ಬಿಟ್ಟು ಹೋಗ್ತೀನಿ. ಏನಮ್ಮ ನೀನು ಹೋಗ್ತೀನಿ ಹೋಗ್ತೀನಿ ಅಂತ ಹೆದರ್ಸ್ತಿದ್ಯಾ? ನಿನಗ್ ನಿಜವಾಗ್ಲೂ ಹೋಗ್ಬೇಕು ಅಂತ ಅನ್ನಿಸ್ತಿದ್ರೆ ಹೋಗು. ಶಿವಲಿ, ಸ್ವಲ್ಪ ಸುಮ್ಮನಿರ್ತೀಯ ನೀನು? ಅಮ್ಮ, ನಿನ್ ಕೈ ಮುಗಿತೀನಮ್ಮ. ವರಲಕ್ಷ್ಮಿ ಕೆಲ್ಸಕ್ಕೆ ಹೋಗ್ಬೇಡ ಅನ್ನೋದೊಂದು ಬಿಟ್ಟು ಬೇರೆ ಏನ್ ಬೇಕಿದ್ರೆ ಹೇಳು, ನಾವೆಲ್ಲರೂ ಕೇಳ್ತೀವಿ. ದಯವಿಟ್ಟು ಆ ವಿಷಯನ ಮತ್ತೆ ಮಾತಾಡ್ಬೇಡ. ಆಗಲ್ಲ ಆಗಲ್ಲ ಆಗಲ್ಲ. ನಿನ್ನ ರಾಜನ್ ಹಾಗೆ ಬೆಳೆಸದ್ನಲ್ಲೋ, ಆದ್ರೆ ಈಗ ನೋಡು ಹೆಂಡತಿ ಗುಲಾಮ ಆಗಿದ್ಯಾ. ಇದಕ್ಕೆಲ್ಲ ಕಾರಣ ಏನು? ನಿನ್ ಹೆಂಡತಿ ದುಡಿತಾ ಇದ್ದಾಳೆ ಅಂತ ತಾನೆ. ಅದಕ್ಕೆ ಹೇಳ್ತಾ ಇದ್ದೆ, ಇವಳು ಕೆಲ್ಸ ಬಿಟ್ರೆ ನಾನು ಈ ಮನೇಲಿ ಇರ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಇನ್ಯಾವತ್ತೂ ಈ ಕಡೆ ತಲೆ ಹಾಕಲ್ಲ. ಏನೋ ಅಪರೂಪಕ್ಕೆ ಒಳ್ಳೆ ಮಾತಾಡ್ತಿದ್ಯಾ. ನೀವು ಹೊರಡಾಗಿದ್ರೆ ಹೊರಟ್ಬಿಡೆ. ನೀನ್ ಹೋಗ್ತಿದ್ಯಾ ಅಂತ ನನ್ನ ಸೊಸೆಗೆ ಅನ್ಯಾಯ ಆಗಕ್ ನಾನ್ ಬಿಡಲ್ಲ. ಅಯ್ಯೋ 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 ಅಯ್ಯೋ, ಇಂದ್ರ 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 ಅಂತ ಇಷ್ಟೋ ವರ್ಷ ನಾನು ಹಿಂದೆ ಮುಂದೆ ತಿರುಗ್ತಾ ಇದ್ದ ನನ್ನ ಗಂಡನೇ ನನ್ನನ್ನು ಹೋಗು ಅಂತಿದ್ದಾನೆ. ಮಾಟ ಮಾಟ ಮಾಡಿಸ್ಬಿಟ್ಟಿದ್ದಾಳೆ ಇವಳು. ನೀವ್ ಎಲ್ಲರ ಮೇಲೂ ಮಾಟ ಮಾಡಿಸ್ಬಿಟ್ಟಿದ್ದಾಳೆ. ಬರೀ ಹೋಗೋದಲ್ಲ ರೀ, ನಾನೇನಾದ್ರೂ ಈ ಮನೇಲಿದ್ರೆ ನಾನ್ ಸತ್ತೇ ಹೋಗ್ತೀನಿ. ಹೌದೌದು, ನಾನ್ ಸತ್ರೆ 3 ಹೇಳಿ ಮಣ್ಣು ಹಾಕ್ಬಿಟ್ಟು ಹೋದ್ಲು ಅನ್ಕೊಂಡು ಆರಾಮಾಗಿರ್ತೀರ ನೀವೆಲ್ರು. ಅಯ್ಯೋ ಅತ್ತೆ, ಬಿಡ್ತು ಅನ್ನಿ. ಯಾಕೆ ಈ ತರ ಎಲ್ಲ ಮಾತಾಡ್ತೀರಾ? ನೀವ್ ಯಾವಾಗ್ಲೂ ಚೆನ್ನಾಗಿರ್ಬೇಕು. ಮನೆಗ್ ಸೊಸೆ ಬಂದು ಅತ್ತೆನ ಆಚೆ ಹಾಕಿದ್ರು ಅನ್ನೋ ಕಳಂಕ ನಿನಗ್ ಬೇಡ. ನೀವ್ ಈ ಮನೆಗ್ ಬೇಕು. ನೀವಿದ್ರೇನೆ ಮನೆ ಬೆಳಕಾಗಿರೋದು. ಈಗೇನು ನೀವಿಲ್ಲಿರ್ಬೇಕು ಅಂದ್ರೆ ನನ್ ಕೆಲ್ಸ ಬಿಡ್ಬೇಕು ತಾನೆ? ನಿಮಗೆ ಸಂತೋಷ ಆಗತ್ತೆ ಅನ್ನೋದಾದ್ರೆ ಹಾಗೆ ಆಗ್ಲಿ. ನಾನಿನ್ ಮುಂದೆ ಕೆಲ್ಸಕ್ಕೆ ಹೋಗಲ್ಲ. ಆದ್ರೆ ದಯವಿಟ್ಟು ನೀವು ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಿ. ಅವಳಿಗೆ ನಮ್ಮ ಮೇಲೆ ಕೋಪ ಇದ್ರೆ ನಮ್ ಜೊತೆ ಹೊಡೆದಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಮನೆಯವ್ರಿಗೆಲ್ಲ ತೊಂದರೆ ಕೊಡ್ತಿದ್ದಾಳೆ. ಅವಳನ್ನ ನಾವು ಸುಮ್ಮನೆ ಬಿಡ್ಬಾರ್ದು ಸುಬ್ಬು. ಈ ಸಿಚುವೇಶನ್ ಅಲ್ಲಿ ಏನಾದ್ರು ಅಮ್ಮ ಇದ್ದಿದ್ರೆ ಅವಳನ್ನ ಸುಟ್ಟು ಹಾಕ್ಬಿಡ್ತಿದ್ರು ಅನ್ಸುತ್ತೆ. ಮೇಡಮ್, ಹೌದು ಸುಬ್ಬು, ಅಚ್ಚಿ ಅವಾಗವಾಗ ಅಮ್ಮನ ಬಗ್ಗೆ ಹೇಳ್ತಿರ್ತಾರಲ್ವಾ, ಅಚ್ಚಿ ಅಮ್ಮನ ಬಗ್ಗೆ ಹೇಳೋದನ್ನ ಕೇಳ್ತಾ ಇದ್ರೆ ಒಂಥರ ರೋಮಾಂಚನ ಆಗುತ್ತೆ. ಅಮ್ಮ ತುಂಬಾ ರೆಬಲ್ ಅಂತ ಸುಬ್ಬು. ಎಲ್ಲ ಏನೇ ಅನ್ಯಾಯ ನಡೀತಾ ಇದ್ರು ಅವ್ರು ಸಹಿಸ್ಕೊತಾ ಇರ್ಲಿಲ್ವಂತೆ. ಆದ್ರೆ ಈಗ ಅಮ್ಮ ಎಲ್ಲಿದಾರೋ, ಅವ್ರ ಜೀವನದಲ್ಲಿ ಏನ್ ನಡೀತಿದ್ಯೋ ಒಂದು ಗೊತ್ತಿಲ್ಲ ಸುಬ್ಬು. ಅಮ್ಮ ಏನಾದ್ರು ಆ ಮನೇಲಿ ಇದ್ದಿದ್ರೆ ಆ ವಿಜಯಾಂಬಿಕನ ಉಸಿರಾಡಕ್ಕೂ ಬಿಡ್ತಾ ಇರ್ಲಿಲ್ಲ. ಈಗಲೂ ಅವಳಿಗೆ ಉಸಿರಾಡಕ್ಕಾಗಲ್ಲ ಮೇಡಮ್, ಯಾಕಂದ್ರೆ ನಿಮ್ಮಮ್ಮ ಅಲ್ಲೇ ಇದೆ. ಏನ್ ಹೇಳ್ತಿದ್ಯಾ? ಅಮ್ಮ ಅಲ್ಲೇ ಇದ್ದಾರ? ಅಯ್ಯಯ್ಯೋ, ಮನ್ಸಲ್ಲಿ ಅನ್ಕೊಂಡಿದ್ದೆಲ್ಲ ಮಾತಾಡ್ ಬಂದ್ಬಿಡ್ತಾರಪ್ಪ. ಹೇಳು ಸುಬ್ಬು, ಏನಂದ್ರೆ ನೀನು ಅಮ್ಮ ಅಲ್ಲೇ ಇದ್ದಾರ? ನಮ್ಮ ಹತ್ರ ಇದ್ದಾರ?
ಸರ್, ತರಕಾರಿ ಮತ್ತೆ ಗಂಜಿ. ತರಕಾರಿ ಗಂಜಿ. ಜೀವನ ಹೇಗೆ ಬದಲಾಗುತ್ತೆ ಜಾನಕಿ ಅವರೇ. ಚಿಕ್ಕ ವಯಸ್ಸಲ್ಲಿ ಕಡು ಬಡತನ, ಏನಾದ್ರು ತಿನ್ನಕ್ಕೆ ಸಿಗುತ್ತಾ ಅಂತ ಒತ್ತಾಡ್ತಾ ಇದ್ವಿ. ಅನ್ನ ಸಿಕ್ಬಿಟ್ರಂತೂ ಅವತ್ತು ಹಬ್ಬನೇ. ಅಷ್ಟೇ ಹುಡುಕಿದ್ರು ಒಂದು ತುತ್ತು ಅನ್ನ ಸಿಗ್ತಾ ಇರಲಿಲ್ಲ. ಇವತ್ತು ನೋಡಿ, ಟನ್ಗಟ್ಲೆ ಅನ್ನ ತರಿಸ್ಬೋದು. ನಮ್ಮ ಹೆಸರಲ್ಲಿ ಅನ್ನ ಸಂತರ್ಪಣೆನೂ ಆಗುತ್ತೆ. ಆದರೆ ನಾವೇ ಅನ್ನ ತಿನ್ನಂಗಿಲ್ಲ. ಜೀವನ ಬದಲಾಗತ್ತೆ, ಹಾಗೆ ನಮ್ಮ ಅಭಿಪ್ರಾಯಗಳನ್ನು ಬದಲಾಯಿಸುತ್ತೆ. ಮುಂಚೆ ಇದ್ದ ಹಾಗೆ ಹೀಗಿರೋದಕ್ಕಾಗಲ್ಲ, ಈಗ ಹೀಗಿದೀವಲ್ಲ ಅಂತ ಸಂತೋಷನೂ ಪಡೋದಕ್ಕಾಗಲ್ಲ. ಚಿಕ್ಕವನಿದ್ದಾಗ ನಾನು ಓದು ಕಲಿಬೇಕು ಅಂತ ಶಾಲೆಗೆ ಮೈಲಿಗಟ್ಟಲೆ ನಡೀತಾ ಇದ್ದೆ. ಈಗ ನೋಡಿ, 4 ಕಾರ್ ನಿಲ್ಲಿಸ್ಕೊಂಡಿದ್ದೀನಿ, ಆದರೂ ಆರೋಗ್ಯದ ದೃಷ್ಟಿಯಿಂದ ಮೈಲಿಗಟ್ಟಲೆ ನಡೀತಾ ಇದ್ದೀನಿ. ಸಂಪತ್ತು ಲಕ್ಸುರಿ ಲೈಫ್ ಕೊಡುತ್ತೆ, ಆದರೆ ಸಂತೋಷದ ಜೀವನ ಕೊಡಲ್ಲ. ನೀವು ಹೇಳೋದು ನಿಜ. ಒಂದೊಂದ್ಸರಿ ಮೊದಲಿದ್ದ ಜೀವನನೇ ಚೆನ್ನಾಗಿತ್ತಲ್ವಾ ಅಂತ ಅನ್ಸತ್ತೆ. ಹಾಗೆ ಆ ಜೀವನದ ಆನಂದನ ಆಗ ಅನುಭವಿಸ್ಲಿಲ್ವಲ್ಲ ಅಂತಾನೂ ಅನ್ಸತ್ತೆ. ಆ ಜೀವನದ ಆನಂದನ ನಾನು ಅನುಭವಿಸ್ಲೇ ಇಲ್ವಾ ಅಂತ ಎಷ್ಟೋ ಸಲ ನನಗೂ ಅನಿಸಿದೆ. ಅಂದ್ರೆ ಏನಿಲ್ಲ, ಇದು ಗಂಜಿ ಆರೋಗ್ಯಕ್ಕೆ ಒಳ್ಳೇದಾದ್ರೆ ಅನ್ನದ ಬದಲು ಗಂಜಿನೇ ಕುಡಿತೀನಿ ಬಿಡಿ. ಹಾಗೇನಿಲ್ಲ, ನಾನು ಯಾವತ್ತೂ ಅನ್ನ ತಿನ್ನಬಾರ್ದು ಅಂತ ಹೇಳೇ ಇಲ್ಲ. ಏನೇ ತಿಂದರೂ ಲಿಮಿಟಲ್ಲಿ ತಿನ್ನಬೇಕು. ಅನ್ನದ ಜೊತೆಗೆ ದೇಹಕ್ಕೆ ಪ್ರೋಟೀನ್, ಫೈಬರ್ ಎಲ್ಲದರ ಅಗತ್ಯನೂ ಇದೆ. ಆದ್ರೆ ಏನು ಮಾಡೋದು, ಇತ್ತೀಚೆಗಂತೂ ಜಾಸ್ತಿ ಪಾಲಿಶ್ಡ್ ರೈಸೇ ಬರ್ತಿರೋದು. ಹಾಗಿದ್ರೆ ಅನ್ಪಾಲಿಶ್ಡ್ ರೈಸೇ ತರಿಸ್ಬಿಡೋಣ ಬಿಡಿ. ಹಾಗೆ ಆಗಿ ತರಿಸೋದಕ್ಕೆ ಹೇಳ್ತೀನಿ. ನಿಮ್ಮ ಡಯಟ್ ಎಲ್ಲ ಸರಿಯಾಗಿದ್ರೆ ನಾನೇ ನಿಮಗೆ ಬೆಲ್ಲದ ಅನ್ನನೂ ಮಾಡ್ಕೊಡ್ತೀನಿ. ಏನಾಯ್ತು ವೀರು ಅವರೇ? ಅಲ್ಲ, ನಾನು ಯಾವತ್ತೂ ನಿಮಗೆ ನನಗೆ ಬೆಲ್ಲದನ್ನ ಇಷ್ಟ ಅಂತ ನಾನು ಹೇಳಲೇ ಇಲ್ವಲ್ಲ. ಈಗ ಬೆಲ್ಲದನ್ನದ ವಿಚಾರ ಯಾಕೆ ಬಂತು? ಚೆಲ್ಲ ನನ್ನ ಹೆಂಡತಿ ನನಗೆ ಬೆಲ್ಲದನ್ನ ಮಾಡ್ಕೊಡ್ತಿದ್ಲು. ನಿಮ್ಗೆ ಗೊತ್ತಾಯ್ತು?